ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ತೀರ್ಥ ಫಾರ್ ಯು ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ದಿನ ಆಯಿತು ನಾನು ವಿಡಿಯೋ ಮಾಡೋಕ್ಕಾಗಲಿಲ್ಲ. ಯಾಕಂತಂದರೆ ನನಗೆ ಸ್ವಲ್ಪ ಆರೋಗ್ಯ ಸಮಸ್ಯೆ ಇತ್ತು. ಸೊ ಹಾಗಾಗಿ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನ್ನ ಕೈಲಿ. ಆರೋಗ್ಯ ಸಮಸ್ಯೆ ಇದೆ ಅಂತ ಹೇಳೋಕ್ಕೇ ಇವಾಗ ಸ್ವಲ್ಪ ಭಯ ಆಗುತ್ತೆ. ಯಾಕೆ ಅಂತಂದರೆ ಇವಾಗ ಎಲ್ಲೆಲ್ಲೂ ಕೊರೋನಾ. ಸೊ ಇವಾಗ ಹುಷಾರಿಲ್ಲ ಅಂತ ಅಂದರೆ ಕೊರೋನಾನ ಅಂತ ಕೇಳ್ತಾರೆ. ಸೊ ಹಾಗಾಗಿ ಕೊರೋನಾ ಅಂಥದ್ದು ಏನಿಲ್ಲ, ನನಗೆ ಸ್ವಲ್ಪ ಹುಷಾರಿರಲಿಲ್ಲ. ಸೊ ಹಾಗಾಗಿ ಇಷ್ಟು ದಿನ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಇವತ್ತು ವೀಡಿಯೋ ಮಾಡೋಣ ಅಂಥೇಳಿ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನನಗೆಲ್ಲ ಸಪೋರ್ಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಯಿತು. ತುಂಬ ದಿನ ಆಯಿತು ನಾನು ವೀಡಿಯೋ ಮಾಡೋಕ್ಕಾಗಲಿಲ್ಲ. ಕೊರೋನಾ ಅಂದ ತಕ್ಷಣ ನನಗೊಂದು ನೆನಪಾಗುತ್ತೆ ಫ್ರೆಂಡ್ಸ್, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಅದೇನು ಅಂತಂದರೆ, ಯಾರಿಗೇ ಆದರೂ ಅಷ್ಟೇ, ಕೊರೋನಾ ಬಂದಿದ್ರೂ ಅಷ್ಟೇ, ಅವ್ರನ್ನ ಕ್ವಾರಂಟೈನಲ್ಲಿ ಇಟ್ಟಿದ್ರೂ ಅಷ್ಟೇ, ಅಥವಾ ಕೊರೋನಾ ಬಂದು ಅವ್ರಿಗೆ ಹುಷಾರಾಗಿ ಮನೆಗೆ ಬಂದಿದ್ರೂ ಅಷ್ಟೇ, ದಯವಿಟ್ಟು ಎಲ್ಲರೂ ನೀವು ಅವ್ರಿಗೆ, ಎಲ್ಲರೂ ಅಂತಲ್ಲ, ಅವರ ಅಕ್ಕಪಕ್ಕ ಅವ್ರ ಫ್ಯಾಮಿಲೀಸ್, ಅವ್ರ ಫ್ರೆಂಡ್ಸ್ಗಳು ಎಲ್ಲರೂ ಅವ್ರಿಗೆ ಸಪೋರ್ಟ್ ಮಾಡಬೇಕು. ಏನಂತಂದರೆ, ಅಟ್ಲೀಸ್ಟ್ ನಿಮಗೆ ಅವ್ರಿಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಅವ್ರಿಗಂತೂ ಕೆಟ್ಟದಂತೂ ಮಾಡಬೇಡಿ. ನನಗೇನು ಎಕ್ಸ್ಪೀರಿಯೆನ್ಸ್ ಆಗಿದೆ ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಏನು ಅಂತಂದರೆ, ಸ್ವಲ್ಪ ದಿನದಲ್ಲಿ ನಾನು ಊರಿಗೆ ಹೋಗಿದ್ದೆ, ನಮ್ಮ ಅಮ್ಮನ ಮನೆಗೆ ಹೋಗಿದ್ವಿ. ಅಲ್ಲಿಂದ ಮನೆಗೆ ಬಂದು 1 ವೀಕ್ ಆದಮೇಲೆ ನಮಗೆ ಒಂದು ದೊಡ್ಡ ಸಮಸ್ಯೆ ಆಯಿತು. ಏನು ಸಮಸ್ಯೆ ಇದು ಅಂತ, ನಮಗೆ ಒಂದು ಸಮಸ್ಯೆ ಏನಾಯಿತು ಅಂದರೆ, ನನ್ನ ಮಗಳಿಗೆ ಸಿಲಾಕಿದ್ರು, ನಮಗೆ ಸಿಲಾಕಿದ್ರು, ಹಾಗೂ ಮನೆಗೂ ಸಹ ನೋಟಿಸ್ ಬೋರ್ಡ್ ಹಾಕೋಗಿದ್ರು. ಇವ್ರ ಮನೆಗೆ ಯಾರು ಬರಬಾರ್ದು, ಯಾರು ಹೋಗಬಾರ್ದು, ಮತ್ತು ಇವರು ಯಾರ ಮನೆಗೂ ಹೋಗಬಾರ್ದು ಮತ್ತು ಅಂಥೇಳಿ ಎಲ್ಲ ತುಂಬ ಸ್ಟ್ರಿಕ್ಟಾಗಿತ್ತು. ಸೊ ಹಾಕೋದ್ರು, ಪರವಾಗಿಲ್ಲ, ಹಾಕಿದ್ರು ಅಂತ ನನಗೇನು ಬೇಜಾರಿಲ್ಲ. ಯಾಕಂತಂದರೆ ಅವರಿಗೂ ಒಂದು, ಅಕ್ಕಪಕ್ಕದವ್ರಿಗೂ ಒಂದು ನಮ್ಮ ಹತ್ರ ಮಾತಾಡೋಕ್ಕೆ, ಅಟ್ಲೀಸ್ಟ್ ನಮ್ಮನ್ನು ನೋಡೋ ದೃಷ್ಟಿನಾರು ಚೇಂಜ್ ಆಗೋಗುತ್ತೆ. ಸೊ ಅದಕ್ಕೆ ನಾವು ಹಾಕಿಸ್ಕೊಂಡಾದರೂ ನಮ್ಮನೆ ಕಾಂಪೌಂಡ್ ಒಳಗಡೆ ನಾವು ಓಡಾಡಾಗಿಲ್ಲ, ಹಾಕಿಸ್ಕೊಂಡ್ವಿ. ಅದು ಹಾಕಿಸ್ಕೊಂಡು 1 ವಾರ ಆದಮೇಲೆ ಒಂದು ದೊಡ್ಡ ಸಮಸ್ಯೆ ಬಂತು. ಏನು ಸಮಸ್ಯೆ ಅಂತಂದರೆ, ಜನಗಳು ಅರ್ಥ ಮಾಡ್ಕೋಬೇಕು, ತಿಳ್ಕೊಬೇಕು. ಫಸ್ಟು ಯಾವ ರೀತಿ ಕೊರೋನಾ ಹರಡುತ್ತೆ, ಕೊರೋನಾ ಅಂದರೆ ಏನು, ಯಾವ ರೀತಿ ಹರಡುತ್ತೆ, ಏನಾಗುತ್ತೆ ಅನ್ನೋದು ಫಸ್ಟು ಜನಗಳು, ನಾನು ಹೇಳ್ತೇನೆ, ತುಂಬ ನ್ಯೂಸ್ ಚಾನಲಲ್ಲಿ ಎನಿ ಟೈಮ್ ಇದನ್ನೇ ಕೊಡ್ತಾ ಇರ್ತಾರೆ. ದಯವಿಟ್ಟು ಅದನ್ನು ನೋಡಿ ನೀವು ಅರ್ಥ ಮಾಡ್ಕೊಳ್ಳಿ. ಏನು ಹೇಳ್ತಿದ್ದಾರೆ, ಕೊರೋನಾ ಅಂದರೆ ಏನು, ಯಾವ ರೀತಿ ಹರಡುತ್ತೆ, ಇದರಿಂದ ಏನು ತೊಂದರೆ ಆಗುತ್ತೆ ಅನ್ನೋದನ್ನ ಟಿ ವಿನಲ್ಲಿ ಕೊಡ್ತಾ ಇರ್ತಾರೆ. ತುಂಬ ನ್ಯೂಸ್ ಚಾನಲ್ಗಳಿದೆ, ನ್ಯೂಸ್ ಚಾನಲೆಲ್ಲ ಕೊಡ್ತಾ ಇರ್ತಾರೆ. ಕೆಲವ್ರಿಗೆ ಜನಗಳಿಗೆ ಅರ್ಥನೇ ಆಗಲ್ಲ. ನಾವು ಕ್ವಾರಂಟೈನಲ್ಲಿ ಇದ್ದೀವಿ, ಇದು ಮನೆ ಒಳಗಡೆ, ಕಾಂಪೌಂಡ್ ಒಳಗಡೆನೂ ಬರಬಾರ್ದಂತೆ, ನಾವು ಓಡಾಡಬಾರ್ದಂತೆ, ನಮ್ಮ ಮನೆ ಕಾಂಪೌಂಡ್ ಒಳಗಡೆ ನಾವು ಓಡಾಡಬಾರ್ದು ಅಂತ ಹೇಳಿ ಸ್ವಲ್ಪ ಜನ, ತುಂಬ ಒಂದು 10-15 ಜನ ಜಗಳಕ್ಕೆ ಬಂದಿದ್ರು. ಅಕ್ಕಪಕ್ಕದವ್ರು ಎಲ್ಲ ಸೇರಿ ಜಗಳಕ್ಕೆ ಬಂದಿದ್ರು. ನೀವು ಯಾಕೆ ಕಾಂಪೌಂಡ್ ಮನೆಯಿಂದ ಬಾಗಿಲು ತೆಗ್ದು ಯಾಕೆ ಹೊರಗಡೆ ಬರ್ತೀರಾ, ಯಾಕೆ ಹೊರಗಡೆ ಬಂದು ಬಟ್ಟೆ ಒಣಗಾಕ್ತೀರಾ, ಈ ರೀತಿ ಅಂಥೇಳಿ ಜಗಳಕ್ಕೆ ಬಂದಿದ್ರು. ನಾವು ಹೇಳ್ತಾ ಇದ್ದೀವಿ, ನಾವು ನಿಮ್ಮ ಮನೆಗೆ ಬಂದಿಲ್ಲಲ್ಲ, ನಮ್ಮನೆ ಕಾಂಪೌಂಡ್ ಒಳಗಡೆ ನಾವು ಓಡಾಡ್ತಾ ಇದ್ದೀವಿ, ನಮ್ಮನೆ ಕಾಂಪೌಂಡ್ ಒಳಗಡೆ ನಾವು ಬಟ್ಟೆ ಒಣಗಾಕ್ತಾ ಇದ್ದೀವಿ, ನಮ್ಮನೆ ಟಾಯ್ಲೆಟ್ ರೂಮು, ಬಾತ್ರೂಮ್ ಇರೋದೆಲ್ಲ ಮನೆಯಿಂದ ಹೊರಗಡೆ. ಸೊ ನಾವು ಅದಕ್ಕೆ ಬರಲೇಬೇಕು, ಮತ್ತೇನು ಮಾಡೋಕ್ಕಾಗುತ್ತೆ ನಾವು ಅಂತ ಹೇಳ್ತಾ ಇದ್ದೀವಿ. ಆದರೂ ಜನಗಳು ಅರ್ಥ ಮಾಡ್ಕೊತಿಲ್ಲ. ನೀವು ಇಲ್ಲಿಗೆ ಯಾಕೆ ಬಂದ್ರಿ, ಈ ಥರ ಇದೆ ಅಂತ ಗೊತ್ತಾದ ಮೇಲೆ ಅಲ್ಲೇ ಇರಬೇಕಿತ್ತು ನೀವು, ಹಾಗೆ ಹೀಗೆ ಅಂತೆಲ್ಲ ತುಂಬ ಮಾತಾಡಿದ್ರು. ಮತ್ತು ಅವ್ರ ಕೆಲ ನಮಗೆ ಮಾತು ಕೊಡೋಕ್ಕೂ ಆಗಲಿಲ್ಲ. ಸೊ ಆಮೇಲೆ ನಾವು ಆರೋಗ್ಯ ಇಲಾಖೆಗೆ ಫೋನ್ ಮಾಡಿದ್ವಿ. ಸರ್, ಈ ಥರ ಆಗಿದೆ, ಈ ಥರ ಜನಗಳು ಈ ಥರ ಮಾತಾಡ್ತಿದ್ದಾರೆ, ನಮಗಿರೋಕ್ಕಾಗ್ತಿಲ್ಲ, ಏನು ಮಾಡಬೇಕು ಅಂತ ಕೇಳಿದ್ವಿ. ಪರವಾಗಿಲ್ಲ, ಅವ್ರು ನಮ್ಗೆ ಹೆಲ್ಪಿಗೆ ಬಂದರು. ಜನಗಳಿಗೆ ಯಾರು ಮಾತಾಡೋಕ್ಕೆ ಬಂದಿದ್ರು ಅವರಿಗೆ ಅರ್ಥ ಆಗೋ ಹಾಗೆ ಹೇಳಿದರು. ಅರ್ಥ ಆಗೋ ಹಾಗೆ ಹೇಳಿದ್ರು. ಕೊರೋನಾ ಅಂದರೆ ಏನು, ಯಾವ ರೀತಿ ಏನು ಅಂತೆಲ್ಲ ತಿಳಿಸಿದ್ರು. ಸೊ ಅದಾದಮೇಲೆ ಪರವಾಗಿಲ್ಲ. ಕೆಲವ್ರು ಇರ್ತಾರೆ, ಅರ್ಥ ಆಗಲ್ಲ, ಎಷ್ಟು ಹೇಳಿದ್ರು ಅರ್ಥ ಆಗಲ್ಲ. ನಾವು ಹೇಳ್ತಾ ಇದ್ದೀವಿ, ಅವ್ರು ಅರ್ಥನೇ ಮಾಡ್ಕೊಳ್ಳೋಕ್ಕೆ ರೆಡಿ ಇಲ್ಲ. ಅವ್ರದ್ದೇ ಒಂದು ಇದಾಗಿದೆ, ಎಲ್ಲ ಗುಂಪು ಕಟ್ಕೊಂಡು ಬಂದು ಜೋರು ಮಾಡಿದ ತಕ್ಷಣ ಅವ್ರು ದೊಡ್ಡ ಜನ ಆಗ್ತಾರೆ ಅಂತ ಅವ್ರು ತಿಳ್ಕೊಂಡು ಅವ್ರು ಇನ್ನೊಬ್ಬರ ಮೇಲೆ ಜೋರು ಮಾಡ್ತಿದ್ದಾರೆ. ಸೊ ಅವ್ರು ಹೇಳೋದು ಏನಂತಂದರೆ, ನೀವು ಬಂದು ಅವರು ಈ ಥರ ಇದೆ, ಕೊರೋನಾ ಇದೆ, ಇಲ್ಲಿಂದ ಬಂದಿದ್ದಾರೆ ಅಂದ ತಕ್ಷಣ ನಮಗೆ ಇನ್ಫಾರ್ಮೇಷನ್ ಮಾಡಿ, ನೀವು ಯಾಕೆ ಜೋರು ಮಾಡೋಕ್ಕೆ ಹೋಗ್ತೀರಾ ಅಂತೆಲ್ಲ ತುಂಬ ಹೇಳಿದ್ರು. ಅದರಲ್ಲೂ ನಾವು ಕ್ವಾರಂಟೈನಲ್ಲಿ ಇದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ, ನಾವು ಹೊರಗಡೆ ಸುತ್ತಾಡಿದ್ರೆ ಹೇಳ್ಬೋದು, ಅಥವಾ ಮನೆಯಿಂದ ಇನ್ನೊಬ್ರು ಮನೆಗೆ ಹೋದರೆ ಹೇಳ್ಬೋದು, ಅಥವಾ ನಮ್ಮ ಮನೆಗೆ ಯಾರಾದರೂ ಬಂದರೆ ಹೇಳ್ಬೋದು. ಆದರೆ ನಾವು ಮನೇಲಿದ್ರೂ ಕಷ್ಟ ಆಗಿ ಜನಗಳು ಈ ಥರ ಮಾತಾಡಿದ್ದು, ಅವ್ರಿಗೂ ಬಂದು ನೋಡಿ, ಪೊಲೀಸವ್ರು ಬಂದಿದ್ದರು. ಅವ್ರು ಬಂದು ನೋಡಿ ಜನಗಳಿಗೆ ಅರ್ಥ ಆಗೋ ರೀತಿ ಹೇಳಿ ಅವ್ರಿಗೆ ಮನದಟ್ಟು ಮಾಡಿಸಿ
ಹೋದರು. ಸೊ ನಾನೇನು ಹೇಳೋದಂದರೆ ಜನಗಳಿಗೆ ದಯವಿಟ್ಟು ಈ ಥರ ಕೊರೋನಾ ಬಂದಿದ್ರು ಅಷ್ಟೇ, ಕ್ವಾರಂಟೈನಲ್ಲಿ ಇದ್ದರೂ ಅಷ್ಟೇ, ಅವ್ರು ಹುಷಾರಾಗಿ ಬಂದಿದ್ರು ಅಷ್ಟೇ, ಜನಗಳು ನಿಮ್ಮಿಂದ ಹೆಲ್ಪ್ ಆಗದಿದ್ರೂ ಪರವಾಗಿಲ್ಲ, ನೀವು ಮಾತಾಡ್ಸಿಲ್ಲ ಅಂದರೂ ಪರವಾಗಿಲ್ಲ, ನೀವು ನೋಡಿಲ್ಲ ಅಂದರೂ ಪರವಾಗಿಲ್ಲ, ಬಟ್ ಅವ್ರಿಗೆ ಈ ರೀತಿ ತೊಂದರೆಗಳನ್ನ ಕೊಡಬೇಡಿ. ಬಟ್ ಆದರೆ ಅವ್ರು ಮನುಷ್ಯರಲ್ವಾ, ಅವ್ರಿಗೂ ಮನಸ್ಸಿಲ್ವಾ? ಹಾಂ, ಈ ರೀತಿ ನೀವುಗಳೆಲ್ಲ ಈ ರೀತಿ ಮಾಡಿದ್ರೆ ಅವ್ರು ಏನು ಮಾಡಬೇಕು ಅಲ್ವಾ? ಈಗ ನಮ್ಮ ಸ್ಥಾನದಲ್ಲಿ ಹೇಗಿದ್ದಿದ್ರೆ ಅಷ್ಟು ಜನ ಬಂದಾಗ ಏನು ಮಾತಾಡೋತ್ತಿಗೆ ಅಷ್ಟು ಜನ ಜೋರು ಮಾಡೋಕ್ಕೆ ಬಂದರೆ ಕೆಲವೊಂದು ಕಡೆ ಹೊಡೆದಿದ್ದಾರೆ, ಕ್ವಾರಂಟೈನಲ್ಲಿದ್ರೂ ಹೊಡೆದಿದ್ದಾರೆ. ಆದರೂ ನಾನು ಹೇಳೋದೇನೆಂದರೆ ಕೊರೋನಾ ಬಂದಿದ್ರು ಅಷ್ಟೇ, ದಯವಿಟ್ಟು ಎಲ್ಲರೂ ಕೊರೋನಾ ಬಂದಿದ್ರು ಅಷ್ಟೇ, ದಯವಿಟ್ಟು ಜನಗಳು ಮಾತ್ರ ನಿಮ್ಮಿಂದ ಒಳ್ಳೇದಾಗದಿದ್ರೂ ಪರವಾಗಿಲ್ಲ, ಕೆಟ್ಟದಂತೂ ಮಾಡೋಕ್ಕೆ ಹೋಗಬೇಡಿ, ನೋವಂತೂ ಮಾಡಬೇಡಿ. ಯಾಕಂತಂದರೆ ಅವರು ಮನುಷ್ಯರೇ. ರೋಗ ಬಂತಿದೆ ಅಂದ ತಕ್ಷಣ, ಆ ಕಾಯಿಲೆ ಬಂದಿದೆ ಅಂದ ತಕ್ಷಣ, ಕೊರೋನಾ ಬಂದಿದೆ ಅಂದ ತಕ್ಷಣ ಅವ್ರು ಸತ್ತೋಗ್ಬಿಡ್ಬೇಕಾ? ಹಾಂ, ಬದುಕಬಾರ್ದಾ ಅವರು ಅಲ್ವಾ? ಅದೇ ರೀತಿ ಅಕ್ಕಪಕ್ಕ ಎಲ್ಲರಿಗೂ ಅಲ್ಲ ನಾನು ಹೇಳ್ತಿರೋದು ಈ ಮಾತು, ಕೆಲವರು ಆ ರೀತಿ ನಡ್ಕೊಳ್ತಾರಲ್ಲ ಅವ್ರಿಗೆ ಈ ಮಾತನ್ನ ಹೇಳ್ತಿರೋದು ನಾನು. ಯಾಕೆ? ಅವ್ರ ಮನುಷ್ಯರಲ್ವಾ? ಅದೇ ಪರಿಸ್ಥಿತಿ ನಿಮ್ಮನೆ ಮಕ್ಳಿಗೆ ಬಂದರೆ, ನಿಮಗೆ ಬಂದರೆ, ಇದೇ ರೀತಿ ನಿಮ್ಮ ಸ್ಥಾನದಲ್ಲಿ ಅವರಿದ್ದು ಅವ್ರ ಸ್ಥಾನದಲ್ಲಿ ನೀವಿದ್ದರೆ ಏನು ಮಾಡ್ತಿದ್ರಿ ಅನ್ನೋದು ಯೋಚನೆ ಮಾಡಿ ಅಲ್ವಾ? ಮನಸ್ಸು ಎಷ್ಟು ಕುಗ್ಗಿರುತ್ತೆ. ಫಸ್ಟ್ ಆಫ್ ಆಲ್ ಕೊರೋನಾ ಅಂದ ತಕ್ಷಣ ಅದಕ್ಕೆ ಔಷಧಿ ಇಲ್ಲ, ಮೆಡಿಷನ್ ಇಲ್ಲ. ಬಂದ ತಕ್ಷಣ ಮನಸ್ಸು ಅರ್ಧ ಕುಗ್ಗೋಗಿರುತ್ತೆ. ಇದಕ್ಕೆ ಔಷಧಿ ಇಲ್ಲ, ನಾವು ಸತ್ತೋಗ್ಬಿಡ್ತೀವ, ನಾವು ಬದುಕ್ತೀವ, ಈ ಗೊಂದಲದಲ್ಲೇ ಇರ್ತಾರೆ ಅವರು. ಅಂಥದ್ರಲ್ಲಿ ನೀವು ಅಕ್ಕಪಕ್ಕದವ್ರ ಈ ಥರ ಚುಚ್ಚು ಮಾತಾಡೋದು ಒಳ್ಳೆಯದಲ್ಲ ಅಲ್ವಾ? ಸೊ ಅವ್ರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಎಲ್ಲರ ಪರವಾಗಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಯಾರ್ಯಾರು ಕೊರೋನಾ ಬಂದಿತ್ತೆ, ಯಾರ್ಯಾರು ಕ್ವಾರಂಟೈನಲ್ಲಿದ್ದಾರೆ ಅವ್ರಿಗೆ ಈ ರೀತಿ ಹರ್ಟ್ ಮಾಡಬೇಡಿ, ನೋವು ಮಾಡಬೇಡಿ ಅಂತೇಳಿ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಸೊ ಇವತ್ತು ಏನಾಯಿತು ಅದೇ ಟಾಪಿಕ್ ನನಗೆ ಹೇಳಬೇಕು ಅನ್ನಿಸ್ತು. ತುಂಬ ದಿನವೇ ಆಯಿತು, ನಾನು ಮೊದಲೇ ಹೇಳಬೇಕಿತ್ತು, ನನಗಾಗಿದ್ದ ಅನುಭವನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಬಟ್ ತುಂಬ ಲಾಂಗ್ ಆಯಿತು, ತುಂಬ ದಿನವೇ ಆಯಿತು ಈ ರೀತಿ ಆಗಿ. ನನಗಾಗಲೇ 1 ಮಂತೇ ಆಯ್ತೇನೋ, 1 ಮಂತ್ ಬಿಟ್ಟು ಹೇಳೋ ಬೇಡವೋ ಅಂದ್ಕೊಂಡು ಇವತ್ತು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತಂತೂ ಸಖತ್ತು ಮೋಡ ಇದೆ. ಇವತ್ತು ತುಂಬ ಚಳಿ ಇದೆ. ನಾನು ಎಷ್ಟೇ ಚಳಿ ಆದರೂ ನಾನು ಸ್ವೆಟ್ರೆಲ್ಲ ಹಾಕಲ್ಲ, ಬಟ್ ಇವತ್ತೇನೋ ಗೊತ್ತಿಲ್ಲ ಅಷ್ಟು ಚಳಿ ಆಗ್ತಾಯಿತ್ತು. ಸೊ ಅದಕ್ಕೆ ಸ್ವೆಟ್ರೆಲ್ಲ ಹಾಕ್ಕೊಂಡಿದ್ದೀನಿ.